ಎಲ್ಲರಿಗೂ ನಮಸ್ಕಾರ. ಇವಾಗ ಇದು ಸಿಂಗಲ್ ಪುಟ್ಟು ನೋಡ್ರ, ಒಂದು ಲೆಫ್ಟ್ ಇದೆ, ಒಂದು ರೈಟ್ ಇದೆ, ಸರಿನಾ? ಇದ್ರ ಮೇಲೆ ಪೈಪಿಂಗ್ ಯಾವ ತರ ತೆಗಿಬೇಕನ್ನ ನಾನು ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ರಿ. ಇದು ಫಸ್ಟ್ ನಾವು ಇರೋ ಪುಟ್ಟನ್ನ ರಿಮೂವ್ ಮಾಡೋಣ. ಯಾವ್ದು ಬೇಕಾದ್ರೆ ಅದನ್ನ ನಾವು ಹಾಕೋಬಹುದು. ಇದನ್ನ ರಿಮೂವ್ ಮಾಡಿ ನಿಮ್ಗೆ ಯಾವ ಕೈಲಿಂದ ಕರೆಕ್ಟ್ ಆಗಿ ಸೆಟ್ ಆಗುತ್ತೋ ಅದೇ ಸೆಟ್ ಮಾಡ್ಕೋಬೇಕು. ಒಬ್ಬರಿಗೆ ಲೆಫ್ಟ್ ಸೆಟ್ ಆಗುತ್ತೆ, ಒಬ್ಬರು ರೈಟ್ ಸೆಟ್ ಆಗುತ್ತೆ. ಸೊ ನಾನು ಎರಡನ್ನು ತೋರಿಸ್ತೀನಿ ಇವಾಗ. ಇದು ನಾನು ರೈಟ್ ಫುಟ್ ನ ತೋರಿಸ್ತಾ ಇದ್ದೀನಿ, ರೈಟ್ ಸೈಡ್ ಪೈಪಿಂಗ್ ಬರೋದನ್ನ ಟೈಟ್ ಮಾಡ್ಕೊಂಡ್ಮೇಲೆ ಇದು ಥ್ರೆಡ್ ಪೈಪಿಂಗು ನೋಡ್ರಿ. ನೀಟಾಗಿ ಸಣ್ಣ ಇರೋದೇ ತಗೋಬೇಕು, ದಪ್ಪನ್ ಕ್ಲಾತ್ ನ ಕ್ರಾಸ್ ಅಲ್ಲೇ ಕಟ್ ಮಾಡ್ಕೋಬೇಕು, ಸ್ಟ್ರೇಟ್ ಅಲ್ಲಿ ಕಟ್ ಮಾಡ್ಕೋಬಾರ್ದು. ಈ ತರ ಕ್ರಾಸ್ ತಗೋಬೇಕು. ಪೈಪಿಂಗ್ ಕ್ಲಾತ್ ಯಾವತ್ತು ಕೂಡ ಕ್ರಾಸ್ ಅಲ್ಲೇ ಇರ್ಬೇಕು. ಸ್ಲೀವ್ಸ್ ಆ ತರ ನಾವು ಹಾಕ್ತಿವಿ ಅಂದ್ರೆ ಸ್ಟ್ರೇಟ್ ಅಲ್ಲಿ ಇದ್ರೆ ಪರವಾಗಿಲ್ಲ, ಬಟ್ ನೆಕ್ ಹಾಕಿದ್ರೆ ಮಾತ್ರ ಕ್ರಾಸ್ ಅಲ್ಲಿ ಇಟ್ಕೋಬೇಕು. ನಿಮ್ಗೆ ಸ್ಟಿಚಿಂಗ್ ಇಲ್ಲಿ ಇಟ್ಕೊಂಡು ಸ್ಟಿಚಿಂಗ್ ಅನ್ನ ಮಾಡ್ಬೋದು, ಅಥವಾ ಇಲ್ಲಾಂದ್ರೆ ಇಲ್ಲಿ ಈ ತರ ಗಂಟು ಹಾಕ್ಬಿಡ್ಬೇಕು. ಒಂದು ಈ ತರ ಗಂಟು ಹಾಕೊಂಡು ಇಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ನಾವ್ ರೈಟ್ ಸೈಡ್ ಹಾಕಿದ್ವಲ್ಲ ಪುಟ್ಟನ, ಇದು ಥ್ರೆಡ್ ಕೂಡ ರೈಟ್ ಸೈಡ್ ಇರ್ಬೇಕು. ಥ್ರೆಡ್ ಕೂಡ ರೈಟ್ ಸೈಡ್ ಇರ್ಬೇಕು. ನೀವು ಯಾವ ಸೈಡ್ ಹಾಕಿರ್ತೀರೋ ಪುಟ್ಟನ ಅದೇ ಸೈಡ್ ಥ್ರೆಡ್ ಗಳು ಇಡಂಗ ನೋಡ್ಕೋಬೇಕು. ನೋಡ್ರಿ ಈ ತರ ಇದು ಥ್ರೆಡ್ ಒಳಗಡೆ ಇಟ್ಬಿಟ್ಟು ಈ ತರ ಇವಾಗ ಈ ಸೈಡು ರೈಟ್ ಸೈಡ್ ಪುಟ್ಟಿದೆ, ರೈಟ್ ಟೆನ್ಷನ್ ಇದು. ಸೊ ರೈಟ್ ಸೈಡ್ ಥ್ರೆಡ್ ಇದೆ, ಸರಿನಾ? ಲೆಫ್ಟ್ ಹಾಕೊಂಡ್ರೆ ಲೆಫ್ಟ್ ಸೈಡ್ ಇಟ್ಕೋಬೇಕು. ಇದರಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು, ಇದರಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ಇರುತ್ತೆ. ಬಟ್ ಇರ್ಲಾರ್ದವ್ರು ಈ ತರ ಹಾಕೋಬಹುದು. ಪೈಪ್ ಹಾಕ್ತಿದೆ, ಲೆಫ್ಟ್ ಕೂಡ ನೋಡ್ರಿ. ಇದು ತೆಗಿಬೇಕು, ಇಲ್ಲಿ ನಟ್ಟು ಲೂಸ್ ಮಾಡ್ಕೊಂಡ್ರೆ ಬರುತ್ತೆ, ಮತ್ತೆ ಸ್ಕ್ರೂ ಡ್ರೈವರ್ ಅಂತ ಟೈಟ್ ಮಾಡ್ಕೋಬೇಕು. ಇವಾಗ ಇದಕ್ಕೂ ನೋಡ್ರಿ ಲೆಫ್ಟ್ ಸೈಡ್ಗೆ ಹೆಂಗ್ ಮಾಡ್ಬೇಕು ಇದೊಂದು ತಾರೀಕನ್ನು ಎರಡು ವಿಧಗಳು ತೋರಿಸ್ತೀನಿ. ಇದನ್ನ ಹಿಂಗ್ ಇಟ್ಕೊಂಡು ಇದನ್ನ ಒಂಚೂರು ರಫ್ ಮಾಡ್ಕೋಬೇಕು. ಇಲ್ಲಿ ರಫ್ ಮಾಡ್ಕೊಂಡು ಇದನ್ನ ಈ ತರ ಇವಾಗ ಲೆಫ್ಟ್ ಸೈಡ್ಗೆ ನಮ್ಗೆ ಥ್ರೆಡ್ ಬಂದಿರ್ಬೇಕು. ರೈಟ್ ಸೈಡ್ ಪುಟ್ಗೆ ಹಾಕಿದ್ಮೇಲೆ ರೈಟ್ ಸೈಡ್ಗೆ ಥ್ರೆಡ್ ಇರ್ಬೇಕು. ಈ ಥ್ರೆಡ್ ಲೆಫ್ಟ್ ಬಂದ್ರೆ ಲೆಫ್ಟ್ ಸೈಡ್ ಇಡಬೇಕು. ಈ ತರ ಒಂದು ಕಾರ್ನರ್ ನೀಟಾಗಿ ನಿಧಾನವಾಗಿ ಈ ತರ ಸ್ಟಿಚ್ ತಗೊಂಡ್ ಬರ್ಬೇಕು ನೋಡ್ರಿ. ಈ ತರ ಹಾಕ್ಬೇಕು. ಇವಾಗ ಇದನ್ನ ಇಷ್ಟ ನೋಡ್ರಿ ಎಷ್ಟು ನೀಟಾಗಿ ಬಂದಿದೆ. ಇದು ಲೆಫ್ಟ್ ಗೆ ಹಾಕಿದೀನಿ, ಇದು ರೈಟ್ ಗೆ ಹಾಕಿದೀನಿ. ನಾನು ಎರಡನ್ನು ಕಲರ್ ಬೇರೆ ಹಾಕಿದೀನಿ ಥ್ರೆಡ್, ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ. ನೋಡ್ರಿ ಇಲ್ಲಿಂದ ಬಂದಿದೆ, ಇದು ಲೆಫ್ಟ್ ಒಂದು ರೈಟ್. ಈಗ ನಾವು ಯಾವ್ದನ್ನ ಕ್ಲಾತ್ ಮೇಲೆ ನೆಕ್ಗೆ ಸ್ಲೀವ್ಸ್ ಗೆ ಹಚ್ಕೋಬೇಕಾದ್ರೆ ಇದಕ್ಕೆ ಒಂದು 1/2 ಇಂಚ್ ಮಾರ್ಜಿನ್ ಬಿಟ್ಕೊಂಡು ನೀಟಾಗಿ ಈ ತರ ಕಟ್ ಮಾಡ್ಕೊಂಡು ಇದು ರೆಡಿ ಆಗುತ್ತೆ. ಇದ್ರ ಮೇಲೆ ಪೀಸ್ ನೋಡಿ ಈ ತರ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನು ಅಷ್ಟೇ ನೋಡ್ರಿ ಈ ತರ ಕಟ್ ಮಾಡ್ಕೊಂಡು ನೀಟಾಗಿ ಒಂದು 1/2 ಇಂಚ್ ಮಾರ್ಜಿನ್, ಜಾಸ್ತಿ ಬಿಡಕ್ ಹೋಗ್ಬೇಡ್ರಿ. ಇನ್ನ ಸ್ವಲ್ಪ ಕಡಿಮೆ ಆದ್ರೆ ಪರವಾಗಿಲ್ಲ, 1/2 ಇಂಚ್ಗಿಂತ ಕಡಿಮೆ ಇಟ್ಕೊಂಡ್ರೆ ಇನ್ನ ತೊಂದ್ರೆ ನೀಟಾಗಿ ಬರುತ್ತೆ ಫಿನಿಶಿಂಗು. ಈ ತರ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ.